ನಿಮ್ಮ ಮೊಬೈಲ್ನಲ್ಲಿ ಒಂದು ನೋಟಿಫಿಕೇಶನ್ ಬಂದ ತಕ್ಷಣ ನೀವು ಅದನ್ನ ನೋಡ್ತೀರಾ. ಒಂದು ಮೆಸೇಜ್ ಬಂದ್ರೆ ತಕ್ಷಣ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ 5 ನಿಮಿಷ ನೋಡೋಣ ಅಂತ ಹೋದ್ರೆ ಅರ್ಧ ಗಂಟೆ ಕಳೆದೇ ಹೋಗುತ್ತೆ. ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಏಕೆಂದ್ರೆ ಇಂದಿನ ಜಗತ್ನಲ್ಲಿ ನಮ್ಮ ದೊಡ್ಡ ಶತ್ರು ಸಮಯದ ಕೊರತೆ ಅಲ್ಲ, ಗಮನದ ಕೊರತೆ. ಹೌದು, ನಾವು ಬದುಕುತ್ತಿರುವುದು ಈ ಡಿಜಿಟಲ್ ಯುಗದಲ್ಲಿ. ಪ್ರತಿಯೊಂದು ಆಪ್, ಪ್ರತಿಯೊಂದು ವೆಬ್ಸೈಟ್, ಪ್ರತಿಯೊಂದು ಆಲ್ಗಾರಿದಮ್ ನಮ್ಮನ್ನ ಗಮನ ಸೆಳೆಯೋದಕ್ಕೆ ಹೋರಾಡ್ತಾ ಇದೆ. ನೀವು ಹೆಚ್ಚು ಸಮಯ ಸ್ಕ್ರೋಲ್ ಮಾಡಿದಷ್ಟು ಅವ್ರಿಗೆ ಲಾಭ. ಆದ್ರೆ ನಮ್ಗೇನ್ ನಷ್ಟ ಆಗ್ತಿದೆ ಗೊತ್ತಾ? ಮನಃಶಾಂತಿ, ಏಕಾಗ್ರತೆ, ಸೃಜನಶೀಲತೆ. ಇಂದು ಬಹಳ ಜನರು ದಿನವಿಡೀ ಕೆಲಸ ಮಾಡೋದಿಲ್ಲ, ಅವರು ದಿನವಿಡೀ ಪ್ರತಿಕ್ರಿಯಿಸ್ತಾರೆ. ಮೆಸೇಜ್ಗೆ ಪ್ರತಿಕ್ರಿಯೆ, ನೋಟಿಫಿಕೇಶನ್ಗೆ ಪ್ರತಿಕ್ರಿಯೆ, ರೀಲ್ಸ್ಗೆ ಪ್ರತಿಕ್ರಿಯೆ, ಇತರರ ಅಭಿಪ್ರಾಯಗಳಿಗೆ ಪ್ರತಿಕ್ರಿಯೆ. ಹೀಗೆ ಬದುಕುತ್ತಾ ತಮ್ಮ ಜೀವನದ ನಿಯಂತ್ರಣವನ್ನೇ ಕಳೆದುಕೊಳ್ತಾರೆ. ನಿಜವಾಗ್ಲೂ ಮೌನದ ಕವಚ. ಹಾಗಾದ್ರೆ ಪರಿಹಾರ ಏನು? ಮೌನ. ಹೌದು, ಮೌನವು ದುರ್ಬಲರ ಆಯುಧವಲ್ಲ, ಅದು ಬಲಿಷ್ಠರ ಕವಚ. ಪ್ರತಿದಿನ ಕೇವಲ 10 ನಿಮಿಷ ಯಾವುದೇ ಫೋನ್ ಇಲ್ಲದೆ, ಯಾವುದೇ ಸಂಗೀತ ಇಲ್ಲದೆ, ಯಾವುದೇ ವ್ಯಕ್ತಿ ಇಲ್ಲದೆ ಕುಳಿತುಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಮೆದುಳು ಮತ್ತೆ ತನ್ನ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳುತ್ತೆ. ಅನಗತ್ಯ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಿ, ಊಟ ಮಾಡುವಾಗ ಫೋನ್ ದೂರ ಇಡಿ, ಮಲಗುವ ಮುನ್ನ 30 ನಿಮಿಷ ಮೊಬೈಲ್ ಬಳಸದಿರಿ. ಈ ಸಣ್ಣ ಅಭ್ಯಾಸಗಳು ನಿಮ್ಮ ಮನಸ್ಸಿನ ಸುತ್ತ ಒಂದು ಅದೃಶ್ಯ ಕವಚವನ್ನು ನಿರ್ಮಾಣ ಮಾಡ್ತಾ ಹೋಗುತ್ತೆ. ನಿಜವಾಗ್ಲೂ ಇಂದಿನ ಜಗತ್ತಿನಲ್ಲಿ ಎಲ್ರಿಗೂ ತಕ್ಷಣ ಫಲಿತಾಂಶ ಬೇಕು, ತಕ್ಷಣ ಹಣ, ತಕ್ಷಣ ಯಶಸ್ಸು, ತಕ್ಷಣ ಹೆಸರು. ಆದರೆ ಪ್ರಕೃತಿಯ ನಿಯಮವೇ ಬೇರೆ. ಒಂದು ಬೀಜ ಇಂದು ಬಿತ್ತಿದರೆ ನಾಳೆ ಮರ ಆಗೋದಿಲ್ಲ. ಅದಕ್ಕೆ ಸಮಯ ಬೇಕು, ತಾಳ್ಮೆ ಬೇಕು. ಮಾನವನ ಬೆಳವಣಿಗೆ ಅದೇ ರೀತಿ. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ ಪ್ರತಿಯೊಬ್ಬರಲ್ಲೂ ಒಂದು ಸಾಮಾನ್ಯ ಗುಣ ಇತ್ತು. ಅದು ಪ್ರತಿಭೆ ಅಲ್ಲ, ಅದು ಅದೃಷ್ಟ ಅಲ್ಲ, ಅದು ತಾಳ್ಮೆ. ಇತರರ ಮಧ್ಯದಲ್ಲಿ ಕೈ ಬಿಟ್ಟಾಗ ಅವರು ಮುಂದುವರಿಸ್ತಾರೆ. ಇತರರು ಬೇಗ ಫಲಿತಾಂಶಕ್ಕಾಗಿ ಓಡಿದಾಗ ಅವರು ಸ್ಥಿರವಾಗಿ ನಡ್ಕೊಂಡು ಹೋಗ್ತಾರೆ. ಮುಂದಿನ ಬಾರಿ ನಿಮ್ಮ ಫೋನ್ ತೆಗೆದುಕೊಳ್ಳುವ ಆಸೆ ಬಂದಾಗ ಒಂದು ಕ್ಷಣ ನಿಲ್ಲಿ, ನಿಮ್ಮನ್ನೇ ಕೇಳಿಕೊಳ್ಳಿ, ಇದು ನನಗೆ ನಿಜವಾಗಿಯೂ ಅಗತ್ಯನಾ? ಪ್ರತಿ ಬಾರಿ ನೀವು ವ್ಯತ್ಯಯವನ್ನು ಗೆದ್ದಾಗ ನಿಮ್ಮ ಮನಸ್ಸು ಇನ್ನಷ್ಟು ಬಲ ಆಗ್ತಾ ಹೋಗುತ್ತೆ. ಪ್ರತಿ ಬಾರಿ ನೀವು ತಾಳ್ಮೆಯನ್ನು ಆರಿಸಿಕೊಂಡಾಗ ನಿಮ್ಮ ಭವಿಷ್ಯ ಇನ್ನಷ್ಟು ಪ್ರಕಾಶಮಾನವಾಗಿ ಹೋಗುತ್ತೆ. ಜಗತ್ತು ನಿಮಗೆ ವೇಗವಾಗಿ ಓಡು ಅಂತ ಹೇಳ್ಬೋದು, ಆದರೆ ಕೆಲವೊಮ್ಮೆ ನಿಜವಾದ ಶಕ್ತಿ ನಿಧಾನವಾಗಿ, ಸ್ಥಿರವಾಗಿ, ತಾಳ್ಮೆಯಿಂದ ಮುಂದೆ ಸಾಗೋದ್ರಲ್ಲೇ ಇರುತ್ತೆ. ಯಾಕೆಂದರೆ ತಾಳ್ಮೆ ಎಂದರೆ ಕಾಯುವುದಲ್ಲ, ತಾಳ್ಮೆ ಎಂದರೆ ಪರಿಸ್ಥಿತಿ ಹೇಗೇ ಇರಲಿ ನಿಮ್ಮ ಗುರಿಯ ಕಡೆ ಸಾಗ್ತಾನೇ ಇರೋದು. ಡಿಜಿಟಲ್ ಗದ್ದಲದ ನಡುವೆ ಮೌನವನ್ನು ಕಂಡುಕೊಳ್ಳಿ, ಮೌನದ ಶಕ್ತಿಯನ್ನು ಕಂಡುಕೊಳ್ಳಿ. ಆ ಶಕ್ತಿಯಿಂದ ನಿಮ್ಮ ಜೀವನವನ್ನು ನಿರ್ಮಿಸ್ಕೊಳ್ಳಿ. ಧನ್ಯವಾದಗಳು.